ದೆಹಲಿ ಭೇಟಿ ಏನು ವಿಶೇಷತೆ ಏನಿಲ್ಲ. ಈ ದಿವಸ ನಮ್ಮ ಕರ್ನಾಟಕದಿಂದ ಸತೀಶ್ ಜಾರಕಿಹೊಳಿ ಅವರು, ದದ್ದಲ್ ಅವರು, ಶ್ರೀನಿವಾಸ್ ಡಾಕ್ಟರು ಮತ್ತು ನಾವೆಲ್ಲ ಒಂದು ಕುಮಾರ್ ನಾಯ್ಕರು MP ಇದ್ದೇ ಇದ್ದರು. ಅವರು ಕೂಡ ಸಭೆಗೆ ಬಂದಿದ್ದರು. ಜೊತೆಯಲ್ಲಿ ಎಲ್ಲರೂ ಕೂಡ ಇವತ್ತು ನ್ಯಾಷನಲ್ ಟ್ರೈಬಲ್ ಒಂದು ಸೆಮಿನಾರನ್ನು ಮಾಡಿದ್ದಂಥದ್ದು ಅವರು ಬೂರಿಯ ಅಧ್ಯಕ್ಷರಿದ್ದಾರೆ, ಅವರ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮ. ಅಲ್ಲಿ ಬಂದು ಈ ಟ್ರೈಬಲ್ ವೆಲ್ಫೇರ್ಗೆ ಏನೆಲ್ಲ ಇದೆ, ಅವರನ್ನು ಕಾಂಗ್ರೆಸ್ಸಿಗೆ ಏನು 47 ಟ್ರೈಬಲ್ ST ಸೀಟ್ಸ್ ಇದ್ದಾವೆ, ಅದನ್ನೆಲ್ಲನೂ ಕೂಡ 100% ಗೆಲ್ತಕ್ಕಂಥದ್ದಾಗಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಾವೆಲ್ಲ ಸಲಹೆ ಮಾಡಿದ್ದೀವಿ, ನೀವು ಡೆಲ್ಲಿಲಿ ಕೂತ್ಕೊಂಡು ಟ್ರೈಬಲ್ ವೆಲ್ಫೇರು ಮೀಟಿಂಗ್ ಮಾಡಿ ಇಲ್ಲಿ ಸಮಸ್ಯೆ ಕೇಳೋಗಿಲ್ಲ. ಪ್ರತಿಯೊಂದು ರಾಜ್ಯದಲ್ಲೂ ಅದರದ್ದೇ ಆದಂಥ ಟ್ರೈಬಲ್ಸ್ದು ಸಮಸ್ಯೆಗಳಿದ್ದಾವೆ. ಅದಕ್ಕೆ ಆಯಾ ರಾಜ್ಯಗಳಲ್ಲಿ ಸಮಾವೇಶಗಳನ್ನು ಮಾಡಿ ಅಲ್ಲಿನ ಸಮಸ್ಯೆಗಳು, ಈಗ ನೀವು ಈ ಕಡೆ ಛತ್ತೀಸ್ಗಢ, ಉತ್ತರಾಖಂಡ ಈ ಕಡೆ ಎಲ್ಲ ಬಂದರೆ ಏನಿದೆ, ಅಲ್ಲಿ ಎಲ್ಲ ಟ್ರೈಬಲ್ಸ್ ಇರೋ ಅಂಥದ್ದು ಜಂಗಲ್ ಮತ್ತು ಜಮೀನ್, ಇದು ಟ್ರೈಬಲ್ಗೆ ಇರ್ತಕ್ಕಂಥದ್ದು ಒಂದು ಮೊದಲಿಂದ ಇರ್ತಕ್ಕಂಥ ಒಂದು ಅಟ್ಯಾಚ್ಮೆಂಟು. ಅಲ್ಲಿ ಇವರು ಇಂಡಸ್ಟ್ರಿ ಮೈನಿಂಗ್ ಆಪರೇಷನ್ಸ್ಗೆ ಅವಕಾಶ ಕೊಟ್ಟು ಅಲ್ಲಿರ್ತಕ್ಕಂಥವನ್ನೆಲ್ಲ ಒಕ್ಕಲೆಬ್ಬಿಸ್ತಕ್ಕಂಥದ್ದು ಸಮಸ್ಯೆ. ಹಾಗೆ ನಮ್ಮ ಮೈಸೂರು ಭಾಗದಲ್ಲಿ ಅಂದರೆ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ಈ ಟ್ರೈಬಲ್ಸ್ ಇದ್ರದ್ದೆಲ್ಲ ಈ ಡೀಮ್ಡ್ ಫಾರೆಸ್ಟ್ದು ಪ್ರಾಬ್ಲಮಿಂದ ಅಲ್ಲಿನೂ ಕೂಡ ಒಕ್ಕಲೆಬ್ಸ್ತಕ್ಕಂಥದ್ದು ಕೆಲಸ ಆಗ್ತದೆ. ಅದಕ್ಕೋಸ್ಕರ ಏನು ಹಿಂದೆ ಒಂದು ಟ್ರೈಬಲ್ ಆ್ಯಕ್ಟ್ ಎಲ್ಲ ಏನಿದೆ ಅದ್ರ ಪ್ರಕಾರ ಯಾರೆಲ್ಲ ಭೂಮಿಯನ್ನು ಟ್ರೈಬಲ್ಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಒಂದು 70 ವರ್ಷದಿಂದನೂ ಕೂಡ ಅವರ ಹಿಂದಿನ ತಲೆಮಾರುಗಳಲ್ಲಿ ಮಾಡಿದರೆ ಅದನ್ನು ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಸೆಂಟ್ರಲ್ ಆ್ಯಕ್ಟೇ ಇದೆ. ಈ ಸ್ಪೈಟ್ ಆಫ್ ದ್ಯಾಟ್ ಡೀಮ್ಡ್ ಫಾರೆಸ್ಟ್ ಇದು ಅಂತ ಹೇಳಿ ಅವ್ರನ್ನೆಲ್ಲ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇಡೀ ರಾಜ್ಯಗಳಲ್ಲಿ ಏನೇನು ಅಲ್ಲಿದೆ ಆದಂಥ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನೆಲ್ಲ ಕ್ರೋಢೀಕರಿಸಿ ಅವಾಗೆಲ್ಲಕ್ಕೂ ಕೂಡ ಕಾಂಗ್ರೆಸ್ಸು ಪಕ್ಷದ AICC ವತಿಯಲ್ಲಿ ಪರಿಹಾರ ಮಾಡ್ತಕ್ಕಂಥ ಕ್ರಮ ಇಡಬೇಕು ಅಂತೇಳಿ ಇವತ್ತೆಲ್ಲ ಸಲಹೆ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಭಾಗವಹಿಸಬೇಕಾಗಿತ್ತು. ಅವರು ಲೋಕಸಭೆ ಅಧಿವೇಶನ ಇರೋ ಹಿನ್ನೆಲೆಯಲ್ಲಿ ಮತ್ತು 5 ರಾಜ್ಯಗಳ ಚುನಾವಣೆ ಪ್ರಕ್ರಿಯೆಯಲ್ಲಿ ಬ್ಯುಸಿ ಇರೋದ್ರಿಂದ ಸ್ವಲ್ಪ ತಡವಾಗಿ ಬರ್ತಾರೆ ಅಂತ ಹೇಳಿದರು. ನಮಗೆ ನಾಳೆ ಯುಗಾದಿ ಹಬ್ಬ ಇರೋತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಊರಿಗೆ ಹೋಗಬೇಕಾದಂಥ ಅವಶ್ಯಕತೆ ಅಗತ್ಯತೆ ಇದೆ. ಹಾಗಾಗಿ ನಾವು ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಲಿಕ್ಕಾಗಿಲ್ಲ.